ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಪರಮ ಪೂಜ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳವರ 69ನೆಯ ಜಾತ್ರಾ ಮಹೋತ್ಸವ ವರದಹಸ್ತ ಸುರಚಿರ ತ್ರಿನೇತ್ರ ಭವ ಹರನಾಥಾರವೀರ ಶಿವಮಾಧೋತ ಶ್ರೀ ಗುರು ವರದಯ ಮಂಗಲಂ ವಾಣಿ ಸವಿತನ ಮಾಲಿ ಕರ್ಪೂರ ದೀಪ ಜಗನ್ಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗಿಂದ ಪ್ರಭಾ ಭಾಸ್ಕರ ಪ್ರೇಮಂ ಬೆತ್ತೊಪ್ಪಗಳು ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀಮಾಡನ್ನ ಕೃಪಾಳುವೆ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ ಗುಣಾತೀತಕಂದಂ ಪರಬ್ರಹ್ಮಶಾಂತಂ ಸವಿದ್ಯಾವಿದೇವಂ ಭವಾರಣ್ಯದಾಂ ಉಮಾನಾಥಂ ವಿಷಂ ಜನಾಜನ್ವಶಂ ಬಸವ ಭಕ್ತರ ಭಾಗ್ಯದಾತ ಚೆನ್ನ ಬಸವ ಭಕ್ತರ ಭಾಗ್ಯದಾತ ಚೆನ್ನ ಬಸವ ಎಲ್ಲೆಲ್ಲೂ ನೀನೇ ಚೆನ್ನ ಬಸವ ನಿನ್ನ ಕಣ ಬಂದೆ ಚೆನ್ನ ಬಸವ ಎಲ್ಲ ಕಡೆಗೂ ನೀ ಚೆನ್ನ ಬಸವ ಭಕ್ತರ ಭಾಗ್ಯದಾತ ಚೆನ್ನ ಬಸವ ಎಲ್ಲೆಲ್ಲೂ ನೀನೇ ಚೆನ್ನ ಬಸವ. ಭಕ್ತರ ಭಾಗ್ಯದಾತ ಚೆನ್ನ ಬಸವ ಎಲ್ಲೆಲ್ಲೂ ನೀನೇ ಚೆನ್ನ ಬಸವ. ಭಕ್ತರ ಮನೆ ಮನದಿ ಚೆನ್ನ ಬಸವ ಭಕ್ತರ ಭಕ್ತಿಯಲ್ಲಿ ಚೆನ್ನ ಬಸವ ಬಸವ ಮುತ್ನಂಗ ಹೊಳುವ ಮುತ್ಯ ಚೆನ್ನ ಬಸವ ಮುತ್ನಂಗ ಹೊಳುವ ಮುತ್ಯ ಚೆನ್ನ ಬಸವ ಎಲ್ಲೆಲ್ಲೂ ನೀನೇ ಚೆನ್ನ ಬಸವ ನಿನ್ನ ಕಣ ಬಂದೆ ಚೆನ್ನ ಬಸವ ಎಲ್ಲ ಕಡೆಗೂ ನೀ ಚೆನ್ನ ಬಸವ ಭಕ್ತರ ಭಾಗ್ಯದಾತ ಚೆನ್ನ ಬಸವ ಎಲ್ಲೆಲ್ಲೂ ನೀನೇ ಚೆನ್ನ ಬಸವ. ನಡಿ ಚೆನ್ನ ನುಡಿ ಚೆನ್ನ ಚೆನ್ನ ಬಸವ ನಮಗೆಲ್ಲ ಚಿನ್ನ ಹೊನ್ನ ಚೆನ್ನ ಬಸವ ನಡಿ ಚೆನ್ನ ನುಡಿ ಚೆನ್ನ ಚೆನ್ನ ಬಸವ ನಮಗೆಲ್ಲ ಚಿನ್ನ ಹೊನ್ನ ಚೆನ್ನ ಬಸವ ಚಿಂಚೋಳಿಯಲ್ಲೂ ನೀನು ಚೆನ್ನ. ನಾವು ನೀಲಳಿ ಗ್ರಾಮ ಸೇಲಂ ತಾಲೂಕಿನ ನೀಲಳಿ ಗ್ರಾಮದ ಬಂದಿದ್ದೀವಿ. ನಾವು ಸುಮಾರು 20 ವರ್ಷದಿಂದ ನಾವು ಚನ್ನಬಸವೇಶ್ವರ ಜಾತ್ರೆಗೆ ಒಂದು ದಿವಸ ಮುಂಚೆಗೆ ಬರ್ತೀವಿ.
ನಮ್ಮ ನೀರಳ್ಳಿ ಗ್ರಾಮದ ಭಕ್ತರು ಅಲ್ಲಿ ವರ್ಷ 20 ವರ್ಷ ಆಯ್ತು ನಾವು ಬರ್ತಿರೋದು. ನಮಗೇನು ಯಾವುದೂ ತೊಂದರೆ ಇಲ್ಲ, ಯಾವುದೂ ತ್ರಾಸು ಬೇಕಾಗೋದಿಲ್ಲ ಬರಬೇಕಾದ್ರೆ ನಮಗೆ ಗುರುವಿನ ಅನುಗ್ರಹ ಇದೆ, ಕರುಣೆ ಇದೆ ನಮ್ಮ ಮೇಲೆ. ಹಾಗಾಗಿ ನಮ್ಮ ನೀರಳ್ಳಿ ಭಕ್ತರು ಪ್ರತಿ ವರ್ಷದಂತೆ ವರ್ಷವೂ ಬರ್ತಾರೆ. ಜಾತ್ರೆ ಇನ್ನು ನಾಳೆ ಮತ್ತು ಸಾಕಷ್ಟು ಜನ ಬರ್ತಾರೆ. ನಮ್ಮ ಊರಿನ 50% ಊರೇ ಬರ್ತಿದೆ ನಮ್ಮ ನಾಳೆ ನೀರಳ್ಳಿ ಗ್ರಾಮದಿಂದ ಜನರು. ಯಾವ ತಾಲೂಕು ರೀ? ಸೇಡಂ ತಾಲೂಕು ನೀರಳ್ಳಿ ಗ್ರಾಮ. ಹಾಂ, ಎಷ್ಟು ಕಿಲೋಮೀಟರ್ ಆಗ್ತದೆ? ಇಲ್ಲಿಂದ 110 ಕಿಲೋಮೀಟರ್ ಐತಿ. ನಾವು 20 ವರ್ಷದ ಪಾದಯಾತ್ರೆ ಬರ್ತಿದೆ. ಈ ನಾಳೆ ಏನೋ ಗಾಡಿ ವೆಹಿಕಲ್ ಜೀಪ್ ಕಾರ್ ತೊಗೊಂಡು ಬರ್ತಿದೆ ಮಂದಿ. ನಮ್ಮ ನೀರಳ್ಳಿ ಗ್ರಾಮದ 50% ಮಂದಿ ಬರ್ತಿದೆ ನಾಳೆ ಜಾತ್ರೆ ಮೂಲಕ. ಚನ್ನಬಸವ ಭಕ್ತರ್ಲಿಂದ ಬರ್ತಿದ್ದಾರೆ ಅಷ್ಟು ಜನ ನಮ್ಮೂರು. ನಮಗೆಲ್ಲ ಗುರುವಿನ ಅನುಗ್ರಹ ಐತ್ರಿ, ನಮಗೆಲ್ಲ ಸರಿಯಾಗೈತಿ. ನಾವು ಚನ್ನಬಸವ ನಡ್ಕೊಂಡು ಹಿಡಿದು ನಮಗೆಲ್ಲ ಎಲ್ಲ ಸರಿಯಾಗಿ ಬೆಳೆ ಸರಿಯಾಗೈತಿ, ಎಲ್ಲ ಸರಿಯಾಗೈತಿ. ನಮ್ಮಲ್ಲಿ ಬೆಳೆ ಎಲ್ಲ ಸರಿಯಾಗೈತಿ, ಎಲ್ಲ ಸರಿಯಾಗತ್ತದ್ರಿ. ಗುರುವಿನ ಅನುಗ್ರಹ ಐತಿ ನಮ್ಮ ನೀರಳ್ಳಿ ಗ್ರಾಮಕ್ಕೆ, ಸೇಡಂ ತಾಲೂಕು ನೀರಳ್ಳಿ ಗ್ರಾಮಕ್ಕೆ ಗುರುವಿನ ಅನುಗ್ರಹ ಐತೆ. ಈ ಭಕ್ತರ ಮ್ಯಾಗ ಭೀ ಅನುಗ್ರಹ ಐತೆ ಎಲ್ಲರಿಗೆ. ಚಿನ್ಮಯದ ಚಿಕ್ಕಳೆ ಚೆನ್ನ ಬಸವ, ಚಿನ್ಮಯದ ಚಿಕ್ಕಳೆ ಚೆನ್ನ ಬಸವ, ಎಲ್ಲೆಲ್ಲೂ ನೀನೇ ಚೆನ್ನ ಬಸವ, ನಿನ್ನ ಕಣ ಬಂದೆ ಚೆನ್ನ ಬಸವ, ಎಲ್ಲ ಕಡೆಗೂ ನೀ ಚೆನ್ನ ಬಸವ, ಭಕ್ತರ ಭಾಗ್ಯದಾತ ಚೆನ್ನ ಬಸವ, ಎಲ್ಲೆಲ್ಲೂ ನೀನೇ ಚೆನ್ನ ಬಸವ. ಚಂದದ ಗುಡಿಯಲ್ಲಿ ಚೆನ್ನ ಬಸವ, ಜನವೀರರಲ್ಲಿ ಕಂಡೆ ಚೆನ್ನ ಬಸವ, ಚಂದದ ಗುಡಿಯಲ್ಲಿ ಚೆನ್ನ ಬಸವ, ಜನವೀರರಲ್ಲಿ ಕಂಡೆ ಚೆನ್ನ ಬಸವ, ತಾಪೋನಿಧಿ ನೀನೆ ಚೆನ್ನ ಬಸವ, ಗೇವಾರೆ ಹಾಡಿನಲ್ಲಿ ಚೆನ್ನ ಬಸವ. ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ, ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ, ಅರಗಿಲ್ಲದ ಭಂಗರಂತವ, ಅರಗಿಲ್ಲದ ಭಂಗರಂತವ, ಅರಕೂಡ ಚನ್ನ ಬಸವ, ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ, ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ. ಕನ್ನಡ ನಾಡಿಗೆ ವೀರನ
ವೀರನಾಗಿ ಜನಿಸಿದವ ಕನ್ನಡ ನಾಡಿಗೆ ವೀರನಾಗಿ ಜನಿಸಿದವ ನಾ ಎಂಬ ಶಬ್ದ ತೆಗೆದು ನೀ ಎಂಬ ಶಬ್ದ ಇಟ್ಟವ ನಾ ಎಂಬ ಶಬ್ದ ತೆಗೆದು ನೀ ಎಂಬ ಶಬ್ದ ಇಟ್ಟವ ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ ತನು ಎಂಬ ಕಲ್ಲ ಇದು ಮನ ಎಂಬ ಮುಳು ತೆಗೆದವ ತನು ಎಂಬ ಕಲ್ಲ ಇದು ಮನ ಎಂಬ ಮುಳು ತೆಗೆದವ ಧನ ಎಂಬ ಗುರುವಿಗರ್ಪಿಸಿ ಧನ ಎಂಬ ಗುರುವಿಗರ್ಪಿಸಿ ಮುಕ್ತಿ ಹೊಂದಿದವ ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ ಶ್ರೀ ಗುರುವರ ಜಯ ಮಂಗಲಂ ವರದ ಹಸ್ತ ಸುರಚಿರ ತ್ರಿನೇತ್ರ ಭವ ಹರ ಕರುಣ ಮೃಗಾಭರಣ ಗುರುವರ ಜಯ ಮಂಗಲಂ ಆರತೂಢ ಗಂಭೀರ ಜರೋತ್ತಮ ಸಾರಣ ಶೈವ ಮತೋದ್ಧಾರ ಶ್ರೀ ಗುರುವರ ಜಯ ಮಂಗಲಂ ಸಲಿ ದೇವ ಕೈಲಾಸ ಪದವಿ ಪಡೆದವ ಎಷ್ಟು ವರ್ಣಿಸಲಿ ದೇವ ಕೈಲಾಸ ಪದವಿ ಪಡೆದವ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಪರಮ ಪೂಜ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳವರ 69ನೆಯ ಜಾತ್ರಾ ಮಹೋತ್ಸವವು ದಿನಾಂಕ 18 ಜನವರಿ 2021ರಂದು ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಸೋಮವಾರ ಬೆಳಿಗ್ಗೆ 11:30ಕ್ಕೆ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಜೀವನ ರೂಪದಿ ಧರೆಗೆ ಬಂದೆ ನೀ ಹಾರಕೂಡ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ್ ಪಾಟೀಲ್, ಸೇಡಂ ತಾಲೂಕಿನ ಶಾಸಕರಾದ ರಾಜ್ಕುಮಾರ್ ತೇಲ್ಪೂರ್, ಕಮಲಾಪುರ್ ಶಾಸಕರಾದ ಬಸವರಾಜ್ ಮತ್ತಿಮೂರ್, ಕಲಬುರಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್, ಶ್ರೀಮಠದ ಪರಮ ಭಕ್ತರಾದ ಎಂಬಿ ಮರಮಕಲ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಮೇತ್ರೆ, ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ, ಬಿಜೆಪಿ ಮುಖಂಡರಾದ ಶರಣು ಸಲ್ಗರ್, ಶ್ರೀ ಪ್ರದೀಪ್ ವಾತಡೆ, ಶ್ರೀ ಉಮೇಶ್ ಬಿರ್ಬಟ್ಟೆ, ಕಾಂಗ್ರೆಸ್ ಮುಖಂಡರಾದ ಆನಂದ್ ದೇವಪ್ಪ, ಬಾಬು ಹನ್ನನಾಯ್ ಹಾಗೂ ಶ್ರೀ ಶಿವರಾಜ್ ನರ್ತಟ್ಟೆ, ಶ್ರೀಮಠದ ಆಪ್ತರಾದ ಜಗನ್ನಾಥ್ ಪಾಟೀಲ್, ಶ್ರೀ ಬಿಕೆ ಹಿರೇಮಠ್, ಶ್ರೀ ಮಲ್ಲಿನಾಥ್ ಕೆ ಹಿರೇಮಠ್, ಸಂಜು ಯಾಕಾಪುರ, ರಾಜು ಕೋಟೆ ಸೇರಿದಂತೆ ರಾಜ್ಯ ಹಾಗೂ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಸದ್ಗುರು ಚನ್ನಬಸವ ಶಿವಯೋಗಿಗಳ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗವಹಿಸಿದರು. ಶ್ರೀಶೈಲ ಸ್ವಾಮಿಗೆ ಶಿವನ ರೂಪದಿ ಕಂಡೆ ಶಿವಯೋಗಿನಿ ಅಲ್ಲಿ ಯೋಗಿಗೆ ನೀ ಮಹಾಯೋಗಿ ಎನಿಸುತ್ತ ಬ್ರಹ್ಮಜ್ಞಾನದಿ ನೀ ಕುಳಿತೆ ಹಾಳು ಬಾವಿಯಲ್ಲಿ ಹರನ ನೆನೆಯುತ್ತ ಗಂಗಾ ಮಾತೆಗೆ ನೀ ತಂದೆ ನೀರಿಗಾಗಿ ಬಳಲಾಡುವ ಭಕ್ತರ್ ಪವಣೆಯ ಕಳೆದು ನೀ ಪೊರೆದೆ ಜಂಗಮ ಜ್ಯೋತಿ ಮಂಗಳ ಮೂರ್ತಿ ಕರ್ತೃಗುರು ಚನ್ನಬಸವೇಶ್ವರ ಶಿವನ ರೂಪದಿ ಧರೆಗೆ ಬಂದೆ ನೀ ಹಾರಕೋಡ ಚನ್ನಬಸವೇಶ್ವರ
ಕೈಲಾಸದಿಂದ ಧರೆಯ ಬೆಳಗಲು ಶಿವನೇ ಸಾಗಿ ಬಂದ. ಹಾರಕೂಡದಲ್ಲಿ ಚೆನ್ನ ಬಸವನೇ ಧರೆಗೆ ಬೆಳಕು ತಂದ. ಕೈಲಾಸದಿಂದ ಧರೆಯ ಬೆಳಗಲು ಶಿವನೇ ಸಾಗಿ ಬಂದ. ಹಾರಕೂಡದಲ್ಲಿ ಚೆನ್ನ ಬಸವನೇ ಧರೆಗೆ ಬೆಳಕು ತಂದ. ಭಕ್ತರಿಗಾಯಿತು ಆನಂದ. ಸಂಗನ ಬಸವರ ಕರುಣೆಯ ಕಂದ ಚನ್ನ ಬಸವ ತಾತ. ತ್ಯಾಗ ಯೋಗಗಳ ಜಯಸಿ ಯೋಗ ಸಿದ್ಧಿಯ ಪಡೆದಾತ. ಸಂಗನ ಬಸವರ ಕರುಣೆಯ ಕಂದ ಚನ್ನ ಬಸವ ತಾತ. ತ್ಯಾಗ ಯೋಗಗಳ ಜಯಸಿ ಯೋಗ ಸಿದ್ಧಿಯ ಪಡೆದಾತ. ಕಲ್ಯಾಣ ನಾಡಿನ ಪರಂ ಜ್ಯೋತಿಯಾಗಿ ಕಂಗೊಳಿಸಿದ ತಾತ. ಭಕ್ತಿಯಿಂದ ನೆನೆದವರ ಮನದಾಗ ಇರುತ್ತಾನೋ ಶಾಶ್ವತ ನಮ್ಮ ಚನ್ನ ಬಸವ ತಾತ. ಕೈಲಾಸದಿಂದ ಧರೆಯ ಬೆಳಗಲು ಶಿವನೇ ಸಾಗಿ ಬಂದ. ಹಾರಕೂಡದಲ್ಲಿ ಚನ್ನ ಬಸವನೇ ಧರೆಗೆ ಬೆಳಕು ತಂದ. ಭಕ್ತರಿಗಾಯಿತು ಆನಂದ. ಬರಡು ಎಮ್ಮೆಯ ಹಾಲನ್ನು ಕರೆಸಿ ಲೀಲಾ ಮಾಡಿದಾತ. ಬತ್ತಿದ ಬಾವ್ಯಾಗ ಪಾದವ ಇಟ್ಟು ಜಲವ ತರಿಸಿದಾತ. ಬರಡು ಎಮ್ಮೆಯ ಹಾಲನ್ನು ಕರೆಸಿ ಲೀಲಾ ಮಾಡಿದಾತ. ಬತ್ತಿದ ಬಾವ್ಯಾಗ ಪಾದವ ಇಟ್ಟು ನೀರ ತರಿಸಿದಾತ. ಸುಲೇಪೇಟೆಯ ಕುದುರೆಯ ಬೇನೆ ಕಳೆದಂತ ತಾತ. ಪುರಾಣ ನಡೆದಾಗ ಮಳೆಯನ್ನು ನಿಲ್ಲಿಸಿ ಲೀಲಾ ತೋರಿದಾತ ನಮ್ಮ ಚನ್ನ ಬಸವ ತಾತ. ಕೈಲಾಸದಿಂದ ಧರೆಯ ಬೆಳಗಲು ಶಿವನೇ ಸಾಗಿ ಬಂದ. ಹಾರಕೂಡದಲ್ಲಿ ಚನ್ನ ಬಸವನೇ ಧರೆಗೆ ಬೆಳಕು ತಂದ. ಭಕ್ತರಿಗಾಯಿತು ಆನಂದ. ಭಕ್ತನ ಪ್ರಾಣ ಕಾಪಾಡಿದಂತ ಕರುಣಮೂರ್ತಿ ಈತ. ಅಂಗಲಿಂಗದ ಮಹಿಮೆ ತೋರಿದ ತಪೋನಿಧಿ ತಾತ. ಭಕ್ತನ ಪ್ರಾಣ ಕಾಪಾಡಿದಂತ ಕರುಣಮೂರ್ತಿ ಈತ. ಅಂಗಲಿಂಗದ ಮಹಿಮೆ ತೋರಿದ ತಪೋನಿಧಿ ತಾತ. ಮಾತು ಬರದ ಮೂಕಗೆ ಮಾತನು ಬರೆಸಿದಂತ ತಾತ. ಎಷ್ಟು ಹೇಳಿದರು ಕಡಿಮೆ ನಮ್ಮ ಚನ್ನ ಬಸವ ಚರಿತ. ನಮ್ಮ ಚನ್ನ ಬಸವ ತಾತ. ಕೈಲಾಸದಿಂದ ಧರೆಯ ಬೆಳಗಲು ಶಿವನೇ ಸಾಗಿ ಬಂದ. ಇವತ್ತಿನ ದಿವಸ ಹಾರ್ಕೋಡ್ ಜಾತ್ರಾ ಉತ್ಸವ ಏನು ಪ್ರತಿ ವರ್ಷದಂತೆ ಈ ವರ್ಷ ಏನು ತೇರು ಎಳಿತಕ್ಕಂಥ ಕಾರ್ಯಕ್ರಮ, ಅದು ಪ್ರತಿ ವರ್ಷ ರಾತ್ರಿ ಎಳಿತಕ್ಕಂಥ ಕಾರ್ಯಕ್ರಮ. ಆದ್ರೆ ಈ ವರ್ಷ ಶ್ರೀಗಳು ಎಲ್ಲಾ ಭಕ್ತಾದಿಗಳನ್ನು ಮನವೊಲಿಸಿ ಈ ಕೋವಿಡ್ ಮಹಾಮಾರಿ ರೋಗ ಏನಿದೆ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಏನಿದೆ, ಗುರುಗಳು ಆ ಇದರಿಂದ ಇವತ್ತು ಬೆಳಗ್ಗೆ 11:30 ರಥ ಎಳಿತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತ ಪ್ರತಿ ವರ್ಷ ಲಕ್ಷ ಗಂಟಲೆ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀಗಳ ಒಂದು ಆಶೀರ್ವಾದ ಪಡೆದುಕೊಳ್ತಾ ಇದ್ರು. ಆದ್ರೆ ಅನಿವಾರ್ಯ ಈ ವರ್ಷ ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ಬರಬಾರದು ಅಂತ ಒಂದು ಶ್ರೀಮಠದಿಂದ ಒಂದು ಸಂದೇಶ ರವಾನೆಯಾಗಿದೆ. ಇವತ್ತು ನಾವು ಜಾತ್ರಾ ರದ್ದು ಮಾಡಿದೀವಿ, ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಅದರ ಅನುಗುಣವಾಗಿ ಇವತ್ತು ನಾನು ಕೂಡ ಈ ಒಂದು
ಮಠದ ಒಬ್ಬ ಭಕ್ತನಾಗಿ ಈ ಒಂದು ತೇರ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಅಷ್ಟಾದ್ರೂ ಕೂಡ ಸಾಕಷ್ಟು ಜನ ಶಾಸಕರು, ಮಾಜಿ ಶಾಸಕರು, ಅಧಿಕಾರಿಗಳು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಹಳ ಎಲ್ಲ SOP ಏನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನ ಇದೆ ಅದ್ರ ಪ್ರಕಾರ, ಯಾಕಂದ್ರೆ ಹಾರ್ಕೂರು ಶ್ರೀಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಯಾವಾಗಲೂ ಕೂಡ ಯಾವುದೇ ಒಂದು ಸರ್ಕಾರದ ನಿಯಮ, ಯಾವುದೇ ಒಂದು ಸರ್ಕಾರದ ಸುತ್ತಳೆ ಬಹಳ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯ ಮಾನ್ಯ ನಮ್ಮ ಶ್ರೀಗಳು ಮಾಡ್ತಾರೆ. ಇವತ್ತು ಬಹಳ ಸಂತೋಷ. ಅಷ್ಟಾದ್ರೂ ಕೂಡ ಅನೇಕ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಶ್ರೀಗಳ ಒಂದು ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನನಗೂ ಕೂಡ ಶ್ರೀಗಳ ಆಶೀರ್ವಾದ ಮತ್ತು ತೇರು ಬೆಳಗ್ಗೆ ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಹೇಳಿದ್ದೆ. ಇವತ್ತಿನ ದಿವಸ ಬೀದರ್ ಜಿಲ್ಲೆ ಮತ್ತು ಬಸವಕಲ್ಯಾಣ ತಾಲೂಕಿನ ದೊಡ್ಡದೊಂದು ದೇವಸ್ಥಾನ ನಮ್ಮ ಭಾಗದಲ್ಲಿ ಯಾವುದಾದ್ರು ಇದ್ದರೂ ಚನ್ನಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಬಯಸ್ತಾ ಇದ್ದೀವಿ. ವರ್ಷದಂತೂ ಈ ವರ್ಷವೂ ಕೂಡ ಇವತ್ತು ಯಾವಾಗೂ ಕೂಡ ಸಾಯಂಕಾಲ 6 ಗಂಟೆಗೆ ತೇರು ಜರುಗಲಿರುವುದರಿಂದ ಕೋವಿಡ್ ಸಂದರ್ಭ ಬಂದ ಕಾರಣ ಇವತ್ತು 11:30 ಗಂಟೆಗೆ ಒಂದು ಸರಳ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮತ್ತು ನಾವು ಎಷ್ಟೇ ಕೂಡ ಹೇಳಿದ್ರು ಕೂಡ ಈ ಮಠದಲ್ಲಿ ಯಾವಾಗಲೂ ಕೂಡ ನಾನು ಶಾಸಕರಾಗಲಿಕ್ಕಿಂತ ಪೈಲೇನೂ ಕೂಡ ಮಠದಲ್ಲಿ 2-3 ಸರ್ತಿ ನಾನು ಬಂದು ಅಪ್ಪರ ದರ್ಶನ ಕೂಡ ತೊಗೊಂಡೋಗಿದೆ. ಶಾಸಕರಾಗಲಿಕ್ಕಿಂತ ಪೈಲೇನೂ ಕೂಡ ಸೇಡಂದಲ್ಲಿ ಬಂದಾಗಲೂ ಕೂಡ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನು ಕೂಡ ಆಗಿರಲಿಲ್ಲ. ಆ ಟೈಮಿಗೆ ನಮ್ಮಲ್ಲಿ ಸೇಡಂದಾಗ ಏರೋಸ್ ಓಪನಿಂಗ್ ಅಪ್ಪರು ಬಂದಾಗ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅಪ್ಪರ ದರ್ಶನಕ್ಕೆ ಹೋದಾಗ ನನಗೆ ಆಶೀರ್ವಾದ ಮಾಡಿದರು. ಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನೀವು ಬರ್ತೀನಿ ನಮ್ಮಲ್ಲಿ ಹೋಗಂತ ಹೇಳಿ ಕಳಿಸಿದ್ರೆ ಕೆಲವು ದಿನಗಳೆಲ್ಲ ಆ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅಪ್ಪರ ದರ್ಶನ ಬಂದಾಗ ಅವತ್ತು ಕೂಡ ನನಗೆ ಹೇಳಿದರು, ಇನ್ನೂ ಕೂಡ ಭಾಳ ಎತ್ತರದ ಮಟ್ಟದಲ್ಲಿ ನೀನು ಹೋಗಿ ಯಾವಾಗಲೂ ಕೂಡ ನೀವು ಯಾವಾಗೂ ನಡಿ, ನಿಮ್ಮ ಜೊತೆ ನಾನು ಯಾವಾಗಲೂ ಇದ್ದೀನಿ ಅಂತಕ್ಕಂಥ ಕೂಡ ನನಗೆ ಹೇಳಿ ಆರಿಸಿ ಮತ್ತು ನನಗೆ ಆಶೀರ್ವಾದ ಮಾಡಿ ಕಳಿಸಿದರು. ಇವತ್ತು ಕೂಡ ಈ ಮಠದ ನಾನು ಕೂಡ ಒಬ್ಬ ಪರಮ ಭಕ್ತನಾಗಿ ಇವತ್ತಿನ ದಿವಸ ಶಾಸಕರಾಗಿ ಕೂಡ ಇಲ್ಲಿ ಆಗಮಿಸಿನಂದರೂ ಕೂಡ ನಾನು ಶಾಸಕರಾಗಿನಂತಕ್ಕಿಂತಲೂ ಇವತ್ತು ಅಪ್ಪರ ಆಶೀರ್ವಾದದಿಂದ ನಾನು ಇವತ್ತಿನ ಶಾಸಕರಾಗಿದ್ದೀನಿ. ಯಾವತ್ತೂ ಕೂಡ ಈ ಮಠದ ನಾನಾಗಲಿ ನಮ್ಮ ಧರ್ಮ ಪತ್ನಿಯವರಾಗಲಿ ಯಾವೂ ಕೂಡ ಈ ಮಠದ ನಾನು ಕೂಡ ಒಬ್ಬ ಸಾಮಾನ್ಯ ಭಕ್ತನಾಗಿ ಕೆಲಸ ಮಾಡಲಿಕ್ಕೆ ಕೂಡ ನಾನು ಯಾವತ್ತೂ ಕೂಡ ರೆಡಿ ಇದ್ದಿದ್ದೀನಿ ಅಂತ ಕೂಡ ಇವತ್ತು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಮುತ್ತೂರು 11 ಗಂಟೆಗೆ ತೇರು ಎಳೆಯಲಿದ್ದರೂ ಕೂಡ ಜನರು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನಗಳು ಗೊತ್ತಿಲ್ಲ ಅಂದ್ರೂ ಕೂಡ ಈಗಲಿನ ಬರ್ತಾ ಟೈಮ್ ನೋಡಿದ್ವಿ ಒಂದು ರೋಡ್ ಫುಲ್ಲ ಇಲ್ಲ, ಎಲ್ಲ ರೋಡು ಫುಲ್ ಅವ. ಇವತ್ತು 1 ಲಕ್ಷಕ್ಕಿಂತ ಮೇಲ್ಪಟ್ಟ ಜನ ಕೂಡ ಭಾಗವಹಿಸ ಕೂಡ ಇದೆ ಅಂತ ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈ ಮಠದ ಬಗ್ಗೆ ಅಪ್ಪರ ಬಗ್ಗೆ ಹೇಳಬೇಕಾದ್ರೂ ಕೂಡ ಇನ್ನೂ ಬಹಳಷ್ಟಿದೆ. ಯಾಕಂದರೆ ನಾನು ಕೂಡ ಒಂದು ಕುದುಮೂರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ, ಮುತ್ತರು ಕೂಡ ಆ ಕಾರ್ಯಕ್ರಮ ಮುಗಿಸಿ ಎದುರು ಬರ್ತಾ ಇದ್ದರು. ಅವಾಗಲೂ ನಾನು ಕೂಡ ಶಾಸಕರಾಗಿರಲಿಲ್ಲ. ಈಗೇನು ದರ್ಶನ ಮಾಡಿ ಹೋಗ್ತಾ ಹಾದಿನ ರೋಡಿನ ಮೇಲೆ ನಿಂತಾಗ ನನಗೆ ದರ್ಶನ ಮಾಡಿದ್ರು, ಕೊಟ್ಟರು, ನನಗೆ ದರ್ಶನ ಕೊಟ್ಟು ಹೇಳಿದ್ರು, ನೀವು ಮುಂದೆ ಬರ್ತಕ್ಕಂಥ ಟಿಕೆಟ್ ತೊಗೊಂಡೆ ಬಾ, ಮತ್ತು ಮುಂದೆ ಗೆದ್ದ ಮೇಲೆ ನೀವು MLA ನಮ್ಮ ಮಠಕ್ಕೆ ಬರ್ತೀವಿ ಹೋಗಂತ ಹೇಳಿದ್ರೆ ಅಪ್ಪರು ಹೇಳಿದ ಪ್ರಕಾರ ಇವತ್ತು ನಾವು ಕೂಡ ಶಾಸಕರಿಗೆ ಮಠಕ್ಕೆ ಬಂದಿದ್ದೀನಿ ಅಂತ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಭಾಗದ ಎಲ್ಲ ಜನರು ರೈತರು ಒಳ್ಳೆಯದಾಗಲಿ ಮತ್ತು ಮುಂದೆ ಕೂಡ ನಾನು ಕೂಡ ಈ ಮಠದ ಒಬ್ಬ ಭಕ್ತನಾಗಿ ಸಾಮಾನ್ಯ ಕಾರ್ಯಕರ್ತಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಗಮಿಸಿದಂಥ ನಮ್ಮ ಅಷ್ಟಮಿರ್ಬೋದು, ನಮ್ಮ ಪ್ರದೀಪ್ ಮಾತಣ್ಣವರಾಗಿರ್ಬೋದು, ಮೋನೇಶ್ ಬಿರಾದರಾಗಿರ್ಬೋದು, ನಾವು ರಾಮಚಂದ್ರನವರಿರ್ಬೋದು, ಅನೇಕ ನಮ್ಮ ಕ್ಷೇತ್ರ ಜನಗಳು ಕೂಡ ಇಲ್ಲಿ ಅನೇಕ ಜನ ಅನಿಸ್ಯಾರ. ಮುತ್ತರ ಆಶೀರ್ವಾದ ನಮ್ಮ ಗ್ರಾಮೀಣ ಮತಕ್ಷೇತ್ರ ಅನ್ನೋಕ್ಕಿಂತಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲರ ಮೇಲೆ ಆಶೀರ್ವಾದ ಇದೆ ಅಂತ ಕೂಡ ಹೇಳಿ ನಾನು ಎರಡು ಮಾತನಾಡ್ತೇನೆ. ಸುಕ್ಷೇತ್ರ ಹಾರ್ಕೂಡದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಬಹು ಜನರು ಇಲ್ಲಿ ಇವತ್ತು ಬಂದಿದ್ದಾರೆ. ಹಾರ್ಕೂಡು ಭಾಳ ಪವಿತ್ರವಾದಂಥ ಸ್ಥಳ. ಈ ಭಾಗದ ಜನರಿಗೆ ಬೇಡಿದ್ದನ್ನು ವರವನ್ನು ಕೊಡ್ತಕ್ಕಂಥ ದೈವಿ ಸ್ವರೂಪಿಗಳಾದಂಥ ಪರಮ ಪೂಜ್ಯರು ಇವತ್ತು ಮಾತೃ ಹೃದಯಿ ಶ್ರೀಗಳು ಕೂಡ ಇವತ್ತು ಬೇಡಿದ ವರವನ್ನು ಕೊಡ್ತಕ್ಕಂಥ ಒಂದು ಸಾಕ್ಷಾತ್ ಶಿವ ಸ್ವರೂಪಿಗಳಾಗಿದ್ದಾರೆ. ಹಾಗಾಗಿ ಭಾಳಷ್ಟು ಜನ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರ ಪಾದಗಳಿಗೆ ಸಮರ್ಪಿಸಿ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇಲ್ಲಿ ಜನ ಬರ್ತಾರೆ. ಅದೇ ರೀತಿ ನಾನು ಕೂಡ ಇಲ್ಲಿ ಪರಮ ಪೂಜ್ಯರ ದರ್ಶನವನ್ನು ತಗೊಂಡು ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಅವರ ಹತ್ರ ಬೇಡ್ಕೊಳ್ಳಿಕ್ಕೆ ನಾನು ಇವತ್ತು ಹಾರ್ಕೂಡಿಗೆ ಬಂದಿದ್ದೇನೆ. ಇಂದು ಹಾರ್ಕೂಡಿನಲ್ಲಿ ನಡೀತಾ ಇರತಕ್ಕಂಥ ಜಾತ್ರೆಯ ಈ ಶುಭ ಸಂದರ್ಭದಲ್ಲಿ ಸಕಲ ಜನರಿಗೂ ಕೂಡ ಶುಭವಾಗಲಿ. ಆ ಹಾರ್ಕೂಡಿನ ದೀಕ್ಷ ಇವತ್ತು
ಅವರಿಗೆಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ಕೊಡಲಿ ಅಂತೇಳಿ ನಾನು ಈ ಜಾತ್ರಾ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ. ಬಸವ ಕಲ್ಯಾಣ ತಾಲೂಕಿನಲ್ಲಿ ಎಲ್ಲಕ ದೊಡ್ಡದು ಎಲ್ಲಕ ಹೆಚ್ಚಿನ ಭಕ್ತರು ಬರೋದ ಒಂದು ಮಠ ಅದ ಅಂದರು ಶ್ರೀ ಚನ್ನಬಸವೇಶ್ವರ ಹಾರ್ಕುಂಡ್ ಮಠ. ಇಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಇವತ್ತು ಗುರುಗಳು ಹೇಳಿದ್ದಾರೆ ಇವತ್ತು ಜಾತ್ರೆಗೆ ಹೆಚ್ಚಿಗೆ ಬರಬೇಡ್ರಿ ಅಂತ. ಲೇಕಿನ್ ಏನಾಗ್ಯದ ಅಂತಂದರು ಈ ಕರೋನಾ ಇದ್ದಿದ್ದ ಕಡೆಯಿಂದ ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಜಾತ್ರೆ ಮಹೋತ್ಸವದಲ್ಲಿ ಎಲ್ಲ ಭಕ್ತರು ಪಾಲ್ಗೊಳ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲ ಭಕ್ತರು ಭೀ ಸಂಯಮನ ಇಟ್ಕೊಂಡು ಎಲ್ಲ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ, ಅದೇ ರೀತಿ ಇವತ್ತು ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದ ನಮ್ಮ ಗೆಳೆಯರಾದ ಮತ್ತಿಮೂಡ್ ಅಣ್ಣವರು, ಅಷ್ಟಗಿ ಅಣ್ಣವರು, ಯಾಕೂತ್ ಅಣ್ಣವರು, ನಮ್ಮ ಉಪಾಧ್ಯಕ್ಷ ಗುಲ್ಬರ್ಗಾದಿಂದ ಬಂದಿದ್ದು ನಾವು ಉಪಾಧ್ಯಕ್ಷ ಅಣ್ಣವರು, ಅದೇ ರೀತಿ ಎಲ್ಲ ಭಕ್ತ ಗಣಗಳಿಗೆ ನಾವು ಎಲ್ಲ ಭಕ್ತರಿಗೆ ನಾವು 69ನೇ ಈ ಜಾತ್ರಾ ಮಹೋತ್ಸವ ಶುಭಾಶಯಗಳು ಎಲ್ಲ ಭಕ್ತರಿಗೆ, ಈ ನಮ್ಮದು ಮಠದ ಎಲ್ಲ ಭಕ್ತರಿಗೆ ನಮ್ಮ ಕಡೆಯಿಂದ ನಾವು ಶುಭಾಶಯಗಳು ಕೋರುತ್ತಾ ಎರಡು ಮಾತುಗಳು ಮುಗಿಸ್ತೇನೆ. ಸಮಸ್ತ ಕಲ್ಯಾಣ ಕರ್ನಾಟಕದ ಮಹಾಜನತೆಗೆ ಇಂದು ಬಸವ ಕಲ್ಯಾಣ ಪುಣ್ಯಭೂಮಿಯ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಹಾರ್ಕೂಡ್ ಕ್ಷೇತ್ರದ ಈ ರಥೋತ್ಸವದ ಕಾರ್ಯಕ್ರಮದು ಹಾಗೂ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಈ ಭಾಗದ ಜನರಿಗೆ ಸದಾ ಇರಲೆಂದು ಹಾರೈಸುತ್ತಾ, ಇಂದು ಈ ಪುಣ್ಯ ನೆಲದಲ್ಲಿ ರಥೋತ್ಸವ ಈ ವರ್ಷ ಕೋವಿಡ್ ಹಿನ್ನೆಲೆಯಲ್ಲಿ ಸುಮಾರು ಸಾಯಂಕಾಲ ನಡಿಬೇಕಾದಂಥ ರಥೋತ್ಸವ ಇವತ್ತು ಬೆಳಗ್ಗೆ 11:30ಕ್ಕೆ ಮಾರ್ಪಾಡು ಮಾಡಲಾಗಿದೆ. ಇಂದಿನ ಈ ಬದಲಾದ ಜಾತ್ರೆ ಪ್ರಯುಕ್ತ ಈ ಭಾಗದ ನಡೆದಾಡುವ ದೇವರು ನಮ್ಮೆಲ್ಲರ ಪಾಲಿನ ಬೆಳಕು, ನಮ್ಮೆಲ್ಲರ ಪಾಲಿನ ಉಸಿರು, ಪರಮಪೂಜ್ಯ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ, ಈ ಜಾತ್ರೆಯ ಆಶೀರ್ವಾದದಿಂದ ಈ ಭಾಗದ ಹಾಗೂ ಇಡೀ ಕಲ್ಯಾಣ ಕರ್ನಾಟಕದ ಮಹಾಜನತೆಯ ರೈತರ ಬದುಕು ಬದಲಾಗಲಿ. ಈ ಭಾಗದ ಮಹಾಜನತೆ ಕಂಡಂಥ ಕನಸು ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ಆಸೆಗಳು ಕನಸುಗಳು ಎಲ್ಲ ನೆರವೇರಲಿ. ಇಡೀ ಮನುಕುಲಕ್ಕೆ ಒಂದು ಮಹಾ ಮಾನವತಾವಾದಿಯಾಗಿ ಅತ್ಯಂತ ಪರಮಪೂಜ್ಯ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿದೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ. ನಮಸ್ಕಾರಗಳು. ಇವತ್ತು ಹರ್ಕೋಡ ಚನ್ನವೀರ ಶಿವಾಚಾರ್ಯ ಜಾತ್ರೆ ಪ್ರಯುಕ್ತ ಏನು ಕೊರೋನಾ ಸಲುವಾಗಿ ಸಾಯಂಕಾಲ ಮಾಡೋಂಥ ಜಾತ್ರೆ ಇವತ್ತು ಬೆಳಿಗ್ಗೆ ಮಾಡಿದ್ದಾರೆ. ಇವತ್ತು ಕೊರೋನಾ ಮಾರ್ಗಸೂಚಿಯಂತೆ ಇವತ್ತು ಹರ್ಕೋಡ ಶ್ರೀಗಳ ಜಾತ್ರೆ ನೆರವೇರಿಸಲಾಯಿತು. ಇನ್ನೊಂದು ವಿಶೇಷ ಏನಂದರೆ ಇವತ್ತು ಹರ್ಕೋಡ ಶ್ರೀ ದಿವಸನೇ ಕೊರೋನಾ ಲಸಿಕೆಯೂ ಬಂದಿದೆ. ಅದು ಒಂದು ಒಳ್ಳೆಯ ಸುದ್ದಿ. ಇವತ್ತು ಯಾರಿಗೂ ಕೊರೋನಾಗೆ ಭಯ ಪಡೋಂಥದ್ದೇನಿಲ್ಲ. ಇಲ್ಲ, ಲಸಿಕೆ ಬಂದಿರೋದನ್ನ ಯಶಸ್ವಿಯಾಗಿ ಜನಗಳ ಮೇಲೆ ಪ್ರಭಾವ ಬೀರಿದೆ. ಆಶೀರ್ವಾದ ಗುರುಗಳ ಆಶೀರ್ವಾದ ಇದೆ ಅಂತ ಒಂದು ಸಂದೇಶನ ಕೊಟ್ಟಿದ್ದಾರೆ. ಎಲ್ರಿಗೂ ಮುಂದಿನ ಬರೋಂಥ ಎಲ್ಲರಿಗೂ ಉತ್ತಮ ಬೆಳೆ, ರೈತರಿಗೆ ಒಳ್ಳೆಯದಾಗಲಿ, ಬಡವರಿಗೂ ಒಳ್ಳೆಯದಾಗಲಿ ಅಂತ ಈ ಮಾಧ್ಯಮ ಅಂತ ನಾನು ಗುರುಗಳಿಗೆ ಕೇಳ್ತೇನೆ, ಆಶೀರ್ವಾದ ಮಾಡ್ತೇನೆ. ಇಂದು ಹಾರ್ಕೂಡ್ ಮಠದಲ್ಲಿ ಹಾರ್ಕೂಡ್ ಜಾತ್ರಾ ಮಹೋತ್ಸವ ಪೂಜ್ಯ ಶ್ರೀ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಂಥ ಚನ್ನವೀರ ಶಿವಾಚಾರ್ಯರ ಇವತ್ತು ಸಾನ್ನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಈ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಡೀತಾ ಇದೆ. ಲಕ್ಷಾಂತರ ಜನ ಇವತ್ತು ದೇಶದ ವಿವಿಧ ಭಾಗಗಳಿಂದ ಇವತ್ತು ಈ ಜಾತ್ರೆಯಲ್ಲಿ ಒಂದು ರಥ ಎಳೆಯುವ ಕಾರ್ಯಕ್ರಮವನ್ನು ನೋಡಲು, ಪೂಜ್ಯರ ಆಶೀರ್ವಾದ ಪಡೆಯಲು ಇವತ್ತು ಲಕ್ಷಾಂತರ ಜನ ಬಂದಿದ್ದಾರೆ. ಇವತ್ತು ಈ ಕ್ಷೇತ್ರಕ್ಕೆ ಬಂದು ಎಲ್ಲ ಲಕ್ಷಾಂತರ ಜನ ಇವತ್ತು ಪುಣ್ಯವಂತರಾಗ್ತಾ ಇದ್ದಾರೆ. ಇವತ್ತು ಈಗ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ನೆಚ್ಚಿನ ನಾಯಕರಾದ ಹುಮ್ನಾಬಾದ್ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ನಮ್ಮ ರಾಜಶೇಖರ್ ಪಾಟೀಲ್ರವರು ಕೂಡ ಭಾಗವಹಿಸಿದ್ದಾರೆ. ಅವ್ರ ಜೊತೆ ಶಾಸಕರಾದಂಥ ಮತ್ತಿಮೂಡವರು, ರಾಜು ತೇಲ್ಕೂರು KSRTC ಅಧ್ಯಕ್ಷರು ಮತ್ತು ಸುಮಾರು ರಾಜಕೀಯ ಮುಖಂಡರು, ವಿವಿಧ ಧಾರ್ಮಿಕ ಮಠಾಧೀಶರು ಸೇರಿ ಲಕ್ಷಾಂತರ ಜನರ ಮಧ್ಯೆ ಇವತ್ತು ರಥ ಎಳೆಯುವಂಥ ಕಾರ್ಯಕ್ರಮ ಅತಿ ವಿಜೃಂಭಣೆ ಅಂತ ನಡೀತಾ ಇದೆ. ನಾನು ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಪುಳಕಿತನಾಗಿದ್ದೇನೆ. ಇವತ್ತು ಒಂದು ಪೂಜ್ಯರ ಆಶೀರ್ವಾದ ನನಗೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ, ಹುಲಸೂರು ತಾಲೂಕಿನ ಸಮಸ್ತ ಜನರ ಮೇಲೆ, ಇಡೀ ರಾಜ್ಯದ ದೇಶದ ಜನರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮೂಲಕ ಒಂದು ಆಗ್ರಹವನ್ನು ಪಡಿಸುತ್ತಾ ಇವತ್ತು ತಾವೆಲ್ಲರೂ ಇವತ್ತು ಬಂದು ಹಾರ್ಕೂಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೆ ಒಂದು ಸ್ವಾಗತ, ಅಭಿನಂದನೆ ಕೋರುತ್ತಾ ನಾನು 1-2 ಮಾತನ್ನು ಮುಗಿಸ್ತೇನೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತಿಮೂಡವರು, ರಾಜು ಕೋಟೆ ಅವರು, ಮೋನೇಶ್ ಅವರು, APMC ಉಪಾಧ್ಯಕ್ಷರಾದಂಥ ರಾಜು ಕೋಟೆ ಅವರು, ಅಷ್ಟಿಗೆ ಅಣ್ಣವರು, ಇವರು ನಮ್ಮ పేరు ಬಿಟ್ಟು ಪ್ರದೀಪ್ ವಾತಡೆ ಅವರು, ಸಂಗು ಅವರೇ, ಹಾಗೂ ಇಲ್ಲಿದ್ದಂಥ ಎಲ್ಲ ಮನೇಶ್ ಅವರೇ, ಇಲ್ಲಿ ಸುಮಾರು ಇವತ್ತಿನ ದಿವಸ ಈ ಇತಿಹಾಸ ಹೇಳ್ಬೇಕಂತಂದ್ರೆ ಇಡೀ ಹೈದರಾಬಾದ್ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾಗೆ ನಡೆದಾಡೋಂಥ ದೇವರು ಎಲ್ಲಾದರೂ ಇದ್ದರೆ ಅವರು ಇವತ್ತು ಶ್ರೀ ಹಾರ್ಕೋಡ್ ಚನ್ನಬಸವೇಶ್ವರ ಅಂತ ಹೇಳ್ಬೋದು. ಅದೇ ನಿಮಿತ್ತವಾಗಿ ಇವತ್ತಿನ ದಿವಸ ಅವ್ರ ಕೃಪಾ ಆಶೀರ್ವಾದದಿಂದಲೇ ಇವತ್ತು ಇಷ್ಟೆಲ್ಲ ಜನರು ಕೂಡ ಸಾಕಷ್ಟು ಸುಖ ನೆಮ್ಮದಿ ಅಂತ ಆಧಾರ. ಮುಂದೂ ಕೂಡ ಅವ್ರ ಕೃಪಾ ಆಶೀರ್ವಾದ ಹಿಂಗೆ ಸದ್ಭಕ್ತ ಎಲ್ಲರ ಭಕ್ತರ ಮ್ಯಾಗ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮ್ಯಾಗ ಇರಲಿ ಅಂತೇಳಿ ಇವತ್ತಿನ ದಿವಸ ಹಾರೈಸ್ತೀನಿ. ಹಾರಕೋಡ ಶಟಸ್ಥಳ ಬ್ರಹ್ಮಿ ಶ್ರೀ ಗುರು ಚನ್ನಬಸವೇಶ್ವರ 69ನೇ ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಾದಂಥ ಗ್ರಾಮೀಣ ಮತಕ್ಷೇತ್ರ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರು ಮಾತಾಡಿದ್ದಾರೆ. ಅವರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಎರಡನೇ ಬಾರಿಗೆ ಸ್ನೇಹಿತರಾದಂಥ ಸಂಜು ಯಾಕಾಪುರ್ ಅವರು 2ನೇ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವ್ರನ್ನು ನಿರಂತರವಾಗಿ ಜನಸೇವೆಯೊಳಗೆ ಗೈದು ಮತ್ತು ಮುತ್ಯಾರ ಮಠದ ಅಪಾರ ಭಕ್ತರಾಗಿ ಅವರು ಕೂಡ ಜನಮನೆ ಗೈದಿದ್ದಾರೆ. ಇಲ್ಲಿ ನಾವು ಒಂದು ಏನು ಹೇಳಿ ಬಯಸ್ತೇನೆಂದರೆ, ಈ ಜಾತ್ರಾ 69ನೇ ಜಾತ್ರಾವಾಗಿದ್ದು, ಈ ಜಾತ್ರಾ ಕೋವಿಡ್ ಪ್ರಯುಕ್ತ ದೇಶವ್ಯಾಪ್ತಿಯಾಗಂಥ ಇದು ಕೋವಿಡ್ ಅನ್ನೋ ಮಹಾಮಾರಿ ಜಗವನ್ನು ಅಟ್ಟಹಾಸ ಮೆರೆದರೂ ಸಹ ಈಗ ಹಾರ್ಕೋಡ ಚನ್ನಬಸವೇಶ್ವರ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಇರುತ್ತದೆ ಅನ್ನತಕ್ಕಂಥ ಭಾವನೆಯನ್ನು ಹೊಂದಿ ಇಲ್ಲಿರ್ತಕ್ಕಂಥ ಎಲ್ಲ ಶರಣರು ಆ ಕೋವಿಡನ್ನು ಮೆಟ್ಟಿ ಯಾರು ಅವ್ರ ಸರ್ಕಾರದ ಒಂದೇನು ಆದೇಶ ಇದೆ ಜನರನ್ನು ಸೇರಬಾರ್ದು, ಇಲ್ಲಿ ಯಾರು ಒಂದು ಕಡೆ ಇರಬಾರ್ದು ಅಂತಕ್ಕಂಥ ಇದ್ರೂ ಸಹ ದೇವರ ಮೇಲೆ ಭಕ್ತಿ ಇಟ್ಕೊಂಡು ಎಲ್ಲ ಜನ ಇಲ್ಲಿ ಬಂದಿದ್ದಾರೆ. ಆ ಗುರು ಚನ್ನಬಸವೇಶ್ವರ ಆಶೀರ್ವಾದ ಸದಾ ಇರ್ತದೆ. ಹಿಂದೆ ಗುರು ಮುಂದೆ ಗುರು ಇರಬೇಕಂತಕ್ಕಂಥ ಸಾಧನೆಯನ್ನು ಹೇಳುತ್ತಾ, ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಶುಭಾಶಯವನ್ನು ಕೋರಿ, ಎಲ್ಲರಿಗೂ ಈ ಕೋವಿಡನ್ನು ತಗಲದಂತೆ ಆ ಗುರು ಚನ್ನಬಸವೇಶ್ವರರು ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಮಾಧ್ಯಮ ಮಿತ್ರರಿಗೂ ಕೂಡ ಶುಭ ಕೋರುತ್ತೇನೆ. ವರ್ಷದ ಜಾತ್ರಾ ಮಹೋತ್ಸವ ಬಹಳ ಶ್ರದ್ಧೆ ಸಂಭ್ರಮದಿಂದ ಸಾಗ್ಬಂತು. ಇವತ್ತು ಮುಂಬೈಯಿಂದ, ದಿಲ್ಲಿಯಿಂದ, ಬೆಂಗಳೂರಿಂದ, ಲಾತೂರ್, ಉಮರ್ಗಾ, ಇವತ್ತು ಉದ್ಗೀರ್, ಹೈದರಾಬಾದ್, ಸಂಗಾರೆಡ್ಡಿ, ಇವತ್ತು ಕಲಬುರಗಿ, ಸೇಡಂ, ಚಿತಾಪುರ್, ಚಿಂಚೋಳಿ, ಹುಮನಾಬಾದ್, ಅನೇಕ ಊರುಗಳಿಂದ, ಪಟ್ಟಣಗಳಿಂದ, ವಾಡಿ ತಾಂಡಗಳಿಂದ ಇವತ್ತು ಭಕ್ತ ಬರಬೇಕಾದ್ರೆ ನಮ್ಮ ಅಪ್ಪಾಜಿಯವರ ಒಂದು ದೊಡ್ಡ ಶಕ್ತಿ ಅಂದರೆ ಬಸವಣ್ಣವರ ವಚನ ಹೇಳ್ತಾರೆ, ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಹಾಮಗನೆನಿಸೆ ಅಂತ ಅನ್ನುವ ಸ್ವಾಮೀಜಿಯವರು ಇವತ್ತ ಬೇರೆ ಬೇರೆ ಏನೇನೋ ಕಾರಣ, ನಮ್ಮ ಯಾವುದು ಕಾರಣ ಅಲ್ಲ, ಎಲ್ಲರೂ ನಮ್ಮವರು ಅಂತದಕ್ಕೆ ಇವತ್ತು ರಾಜಶೇಖರ್ ಪಾಟೀಲ್ ಸನ್ಮಾನ್ಯ ಶಾಸಕರು ಮಾತಾಡುವಾಗ ಹೇಳಿದ್ರು, ಈ ಮಠ ಎಂಥ ಪರಂಪರೆ ಅಂದರೆ ಇದು ಒಂದೇ ಒಂದು ಕಾರಣದ, ಇದು ಭಕ್ತಿಯ ಪರಂಪರೆ. ಇವತ್ತು ಭಕ್ತಿಯ ಪರಂಪರೆಗೆ ಪೀಠಾಧಿಪತಿಗಳು ಆಗಿದ್ದಾರಂತೆ ನಾವೆಲ್ಲ ಇಷ್ಟೆಲ್ಲ ಶಾಸಕರು, ಇಷ್ಟೆಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಬರ್ತೀವಿ. ಅದು ಪಕ್ಷಾತೀತವಾದ ಒಂದು ಮಠ ಅಂದರೆ ಹಾರ್ಕೋಡ ಮಠ ಅಂತ ನಾನು ಹೇಳಿದ ಮಾತಲ್ಲ. ಸನ್ಮಾನ್ಯ ಶಾಸಕರು, ಇವತ್ತು ಮಾಜಿ ಮಂತ್ರಿಗಳು, ಹುಮನಾಬಾದಿನ ಜನಪ್ರಿಯ ನಾಯಕರು, ಅವರು ಕುಟುಂಬ ಸಮೇತವಾಗಿ ಇವತ್ತು ಗುರುಗಳು ಹುಮನಾಬಾದ್ ಪಟ್ಟಣಕ್ಕೆ ಹೋದ್ರೆ ಅವ್ರ ಮನೆಯಲ್ಲಿ ಹೋಗಿ ಇವತ್ತು ಅವರಿಗೆಲ್ಲ ಕುಟುಂಬಕ್ಕೆ ದರ್ಶನ ನೀಡಿ ಇವತ್ತು ಆ ಎಲ್ಲ ಕಾರ್ಯಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅಂತ ಪ್ರೀತಿಯ ನಾಯಕರು, ಸನ್ಮಾನ್ಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ಬಹಳ ಒಳ್ಳೆ ಕಾರ್ಯಕ್ರಮ, ನಮ್ಮ ಜೊತೆಗೆ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಈ ಕೊರೋನಾ ಆಯಿತು, ಇವತ್ತು ಗುರುವಿನ ಕರೋನಾದಿಂದ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಅದಕ್ಕೆ ಪೊಲೀಸ್ ಸಿಬ್ಬಂದಿ ಬಳಗ ಕೂಡ ಬಹಳ ಚೆನ್ನಾಗಿ ಸೂಕ್ತವಾದ ಬಂದೋಬಸ್ತ್ ಮೂಲಕವಾಗಿ ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಒಟ್ಟಾರೆ ಚೆನ್ನಾಗಿತ್ತು. ಇವತ್ತು ನಮ್ಮ ಹಾರ್ಕೋಡ ಶ್ರೀ ಚಾನಲ್ ಅನ್ನು ಇವತ್ತು ಅನೇಕ ಲಕ್ಷಾಂತರ ಜನ ಇವತ್ತು ನೋಡಿ ಟಿವಿ ಮೂಲಕವಾಗಿ, ಮೊಬೈಲ್ ಮೂಲಕವಾಗಿ ಸಂದೇಶ ನೋಡ್ತಾರೆ. ನಮ್ಮ RK ಅವರು ಬಹಳ ಚೆನ್ನಾಗಿ ಇವತ್ತು ಸುದ್ದಿ ಮಾಧ್ಯಮದ ಮೂಲಕವಾಗಿ, ಬಹಳ ಈ ಚಾನಲ್ ಮೂಲಕವಾಗಿ, ಶ್ರೀ ಹಾರ್ಕೋಡದ ಚಾನಲ್ ಮೂಲಕವಾಗಿ ಇವತ್ತು ಅನೇಕ ಲಕ್ಷಾಂತರ ಭಕ್ತಾದಿಗಳಿಗೆ ಈ ಒಂದು ಸಂದೇಶ, ಈ ಚಿತ್ರವನ್ನು ಮೂಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಶ್ರೀ ಹಾರ್ಕೋಡದ ಮೂಲಕವಾಗಿ ನಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ, ಗುರುವಿನ ಆಶೀರ್ವಾದ. ನನ್ನ ಮಾತಿಗೆ ವಿರಾಮ. ತಾವೆಲ್ಲ ಪ್ರಸಾದ ಕಾರಮ್ಮ. ಜೈ ಹಿಂದ್, ಜೈ ಕನ್ನಡ, ಜೈ ಗುರು ಚನ್ನಬಸವ. ನಮಸ್ಕಾರ. ಗಂಧ
ಪತ್ರಿ ತಂದಿರುವೆ ತಂದೆ ನಿನ್ನಯ ಪೂಜೆಗೆ ಈ ಪೂಜೆಯ ಫಲವ ನೀಡಿ ಹರಸು ನನ್ನಯ ಬಾಳಿಗೆ ಹಾರ ಕೂಡ ಸಿರಿ ನೀನು ಹರಗುರುಚರ ಜಂಗಮನು ದರಗಿಳಿದು ಬಂದವನು ಶಿವನಾಗಿ ಕಂಡವನು ಮರೆಯದೆ ಪೂಜಿಸುವೆ ಗುರು ನಿನ್ನನು ಮಹಿಮತನೆನಿಸಿದೆ ಹಾಕೂಡ ಗುರುದೇವನೇ ಮೂರು ಕಣ್ಣುಳ್ಳಾತನೇ ಶ್ರೀಶೈಲ ಸ್ವಾಮಿಗೆ ಕಂಡವನೇ ಕಂದನ ಮೊರೆಯ ಕೇಳಿ ಬಾರಯ್ಯನಿ ಬೇಗನೆ ಹಾರಕೂಡ ಚನ್ನಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಇವತ್ತು ದಾಸೋಹ ಸೇವೆಯಲ್ಲಿ ನಮ್ಮ ಬೆಳಂಗಿ ಗ್ರಾಮಸ್ಥರು ಭಾಳ ಒಂದು 30 ವರ್ಷ ಹಿಡಿದು ನಿರಂತರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜನ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜಾತ್ರೆಗೆ ಬಂದಿದ್ದಾರೆ. ಯಾವ ಭಯ ಆತಂಕ ಆ ಮುತ್ಯ ನಮ್ಗೆ ಕಾಪಾಡ್ತಾನಂತ ಒಂದು ಜನರ ಬಳಿ ನಿಷ್ಠೆಯಾದ ಭಕ್ತಿ ಇದೆ. ಆ ಭಕ್ತಿ ನಮ್ಗೆಲ್ಲರಿಗೂ ಕಾಪಾಡ್ತಂತೇಳಿ ಜನರ ಆಸೆ ಭಾವನೆ ಇದೆ. ಅದಕ್ಕಾಗಿ ಯಾರೂ ಕರೋನಾ ಲೆಕ್ಕಿಸದೆ ಜಾತ್ರೆಯಲ್ಲಿ ಬಹುಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಅದಕ್ಕಾಗಿ ಜಾತ್ರೆ ಪರವಾಗಿ ಎಲ್ಲ ಭಕ್ತಾದಿಗಳಿಗೆ ನಾನು ಶುಭಾಶಯ ಕೋರುತ್ತೇನೆ. ಇವತ್ತ ಈ ದಾಸೋಹ ಸುಮಾರು 16-17 ವರ್ಷದಿಂದ ಬಂಡಪ್ಪ ಕಿಣಿಗಿ ಮಾಗವನಂತವರು ಸುಮಾರು 101 ಕ್ವಿಂಟಲ್ ಸತತ ಏನಪ್ಪ ಅಂದ್ರೆ ಬಹಳ ಒಳ್ಳೆಯ ಒಂದು ಗುಣಮಟ್ಟದ ಅಕ್ಕಿ ಆಗಲಿ ಇವತ್ತು ರವೆ ಆಗಲಿ ಬೆಲ್ಲ ಆಗಲಿ ಕೊಟ್ಟು ಒಂದು ದಾಸೋಹ ಸೇವೆ ಮಾಡುವಂತಾರೆ. ಅವರಿಗೂ ಕೂಡ ಶ್ರೀಗಳ ಆಶೀರ್ವಾದ ಸದಾ ಅವರು ಬೊಂಬೈದಲ್ಲಿ ಇದ್ದು ಸುಮಾರು ಇವತ್ತು ಕೊಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಕೂಡ ಗದಲಗೈದವ್ರು ಕೊಟ್ಟಾರೆ. ಕುಡ್ಕಂತ ಭಕ್ತರ ಸಂಖ್ಯೆ ಇವತ್ತು ಭಾಳ ಆಗ್ಯದ. ಶ್ರೀಗಳ ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ಈ ವರ್ಷ ಕೋವಿಡ್ ಬಂದ ಕಾರಣ ಸರಳ ರೀತಿಯಲ್ಲಿ ಸರ್ಕಾರದ ಆದೇಶದ ಹೆಂಗೆ ಇದೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಸರಳ ಇವತ್ತು ಬೆಳಗ್ಗೆನೇ ಇವತ್ತು ತೇರು ಎಳೆದು ಬಹಳ ವಿಜೃಂಭಣೆಯಿಂದ ಹೋದ ವರ್ಷಕ್ಕಿಂತ ಈ ವರ್ಷ ಜನ ಹೆಚ್ಚಿಗೆ ಬಂದನಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ 2 ಮಾತು ಮುಗಿಸ್ತೀನಿ. ಶ್ರೀಗಳ ಪಾದಕ್ಕೆ ನಮಸ್ಕಾರ. ಹರಗುರುಚರ ಜಂಗಮನು ಧರೆಗಿಳಿದು ಬಂದವನು ಶಿವನಾಗಿ ಕಂಡವನು ಮರೆಯದೆ ಪೂಜಿಸುವೆ ಗುರು ನಿನ್ನನು. ಗಂಧ ಪತ್ರಿ ತಂದಿರುವೆ ತಂದೆ ನಿನ್ನಯ ಪೂಜೆಗೆ ಈ ಪೂಜೆಯ ಫಲವ ನೀಡಿ ಹರಸು ನನ್ನಯ ಬಾಳಿಗೆ. ಧರೆಯಲ್ಲಿ ಹರನಾಗಿ ಕಂಡಂತ ಪರಂಜ್ಯೋತಿ ಪರಮೇಶ್ವರ ಭೂಜಗ ವಂದಿತನೇ ಮೂಜಗ ಮುಕ್ಕಣ್ಣನೇ ಎನ್ನಂತರಾಳದಲ್ಲಿ ನೆಲಸಯ್ಯ ನೀ ಬೇಗನೆ. ಪತ್ರಿ ತಂದಿರುವೆ ತಂದೆ ನಿನ್ನಯ ಪೂಜೆಗೆ ಈ ಪೂಜೆಯ ಫಲವ ನೀಡಿ ಹರಸು ನನ್ನಯ ಬಾಳಿಗೆ.
ಪರಿಪಾಲನೆ ಮಾಡಿದ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.